ಜೆಡಿಎಸ್ಗೆ 3 ಸೀಟು ಕನ್ಫರ್ಮ್ ಆಗಿದೆ, ಅಧಿಕೃತವಾಗಿ ಘೋಷಣೆ ಕೂಡ ಆಗಿದೆ. ಬಟ್ ಅಭ್ಯರ್ಥಿ ಯಾರು ಅನ್ನೋದು ಈಗಿರುವಂತಹ ಸಸ್ಪೆನ್ಸ್. ಅದರಲ್ಲೂ ಕೂಡ ಸಕ್ಕರೆ ನಾಡು ಮಂಡ್ಯ ಎಲ್ಲರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ಹೆಸರು ಇವತ್ತು ಫೈನಲ್ ಆಗುತ್ತಾ? ಜೆಡಿಎಸ್ನ 3 ಅಭ್ಯರ್ಥಿಗಳನ್ನ ಇವತ್ತು ಘೋಷಣೆ ಮಾಡ್ತಾರಾ ಜೆಡಿಎಸ್ನ ವರಿಷ್ಠರು? ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ನ ಕೋರ್ ಕಮಿಟಿ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿಗಳನ್ನ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲರ ಚಿತ್ತ ಈಗ ಕೋರ್ ಕಮಿಟಿ ಮೀಟಿಂಗ್ ನತ್ತ ನೆಟ್ಟಿರುವಂತಹದ್ದು. ಸಕ್ಕರೆ ನಾಡು ಮಂಡ್ಯದಿಂದ ಈ ಬಾರಿ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧಿಸ್ತಾರಾ, ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸ್ತಾರಾ? ದೊಡ್ಡ ಮಟ್ಟದ ಬೆಳವಣಿಗೆಗಳು, ಚರ್ಚೆಗಳು, ಕುತೂಹಲಗಳು ಅದರ ಸುತ್ತವೇ ನಿರ್ಮಾಣವಾಗ್ತಾ ಇರುವಂತಹದ್ದು. ಈ ಬೆನ್ನಲ್ಲೇ ಕೋರ್ ಕಮಿಟಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು, ರಾಜ್ಯಾಧ್ಯಕ್ಷರು ಕೂಡ ಹೌದು. ಈ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗುತ್ತೆ. ಕೋರ್ ಕಮಿಟಿ ಮೀಟಿಂಗ್ ಮುಗಿದ ನಂತರ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಎಟ್ ದ ಸೇಮ್ ಟೈಮ್ ಇವತ್ತಿನ ಈ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಮೈತ್ರಿ ಧರ್ಮದ ಪಾಲನೆಯ ವಿಚಾರಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಮೊದಲು ಒಂದು ಕೋರ್ ಕಮಿಟಿ ಮೀಟಿಂಗ್ ಅನ್ನ ಮಾಡಿದ್ರು. ಅದಾದ ಮೇಲೆ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮಂಡ್ಯ ಕಾರ್ಯಕರ್ತರ ವಾದ ಏನು ನೋಡ್ತಾ ಹೋಗೋಣ. ಮಂಡ್ಯದಿಂದ ಎಚ್ ಡಿ ಕೆ ಅಥವಾ ನಿಖಿಲ್ ಸ್ಪರ್ಧೆ ಮಾಡಬೇಕು ಅಂತೇಳಿ ಸಕ್ಕರೆ ನಾಡು ಮಂಡ್ಯದ ಜೆಡಿಎಸ್ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ನೀವಿಬ್ಬರಲ್ಲಿ ಒಬ್ರು ಸ್ಪರ್ಧೆ ಮಾಡಿದ್ರೆ ಮಾತ್ರ ಗೆಲುವು ಸುಲಭ ಅನ್ನುವಂತಹ ಮಾತನ್ನ, ಇಂಗಿತವನ್ನ, ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದು ಪಕ್ಕ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಾವು ಕಷ್ಟ ಪಡೋದೇ ಬೇಡ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಕಾರ್ಯಕರ್ತರು ಬಂದಿದ್ದಾರೆ. ಬಟ್ ನಾಯಕರ ಡಿಸಿಷನ್ ಏನಾಗಿರುತ್ತೆ, ನಿರ್ಧಾರ ಏನಾಗಿರುತ್ತೆ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. 2019 ಸೋಲಿಗೆ ನಾವು ಸೈಡನ್ನ ತೀರಿಸ್ಕೊಳ್ಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಶ್ ವಿರುದ್ಧ ಅಲ್ಲಿ ಸೋಲ್ತಾರೆ. ಕಾಂಗ್ರೆಸ್ನವರು ಒಳಯೇಟನ್ನು ಕೊಟ್ಟಿದ್ದು ಕೂಡ ಪದೇ ಪದೇ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಅವರ ವಿರುದ್ಧ ನಾವು ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಹೇಳಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇನ್ನು ಎಚ್ ಡಿ ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಸಾಕು, ಗೆಲ್ಲಿಸ್ಕೊಂಡು ಬರುವಂತಹ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಮಂಡ್ಯ ಕಾರ್ಯಕರ್ತರು ಎಚ್ ಡಿ ಕುಮಾರಸ್ವಾಮಿ ಅವರ ದುಂಬಾಲ್ ಬಿದ್ದಿದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಚನ್ನಪಟ್ಟಣವನ್ನ ಬಿಟ್ಟು ಎಚ್ ಡಿ ಕೆ ಮಂಡ್ಯಕ್ಕೂ ಹೋಗಬಾರದು ಅಂತ ಹೇಳಿ ಚನ್ನಪಟ್ಟಣದ ಕಾರ್ಯಕರ್ತರು ವಾದವನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಅಲ್ಲಿ ಸಿಟ್ಟಿಂಗ್ MLA ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನ ಬಿಟ್ಕೊಡ್ಬೇಡಿ, ಸತತವಾಗಿ ಗೆಲ್ಲಿಸ್ಕೊಂಡು ಬಂದಿದ್ದೀವಿ, ನೀವು ಈ ಕ್ಷೇತ್ರ ಬಿಟ್ಟು ಮಂಡ್ಯಕ್ಕೆ ಹೋಗಿ ಸಂಸದರಾದ್ರೆ ಇಲ್ಲಿ ರಿಸೈನ್ ಮಾಡಬೇಕಾಗುತ್ತೆ, ಮತ್ತೆ ಬೈ ಎಲೆಕ್ಷನ್ ನಡೆಯುತ್ತೆ, ಹಾಗಾಗಿ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯಕ್ಕೆ ಬೇಕಾದ್ರೆ ದೇವೇಗೌಡರನ್ನು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ಲಿ, ಯಾವುದೇ ಕಾರಣಕ್ಕೂ ನೀವು ಚನ್ನಪಟ್ಟಣವನ್ನ ಬಿಟ್ಕೊಡ್ಬೇಡಿ, ನಾವಿಲ್ಲಿ ಅನಾಥರಾಗ್ಬಿಡ್ತೀವಿ ನೀವು ಹೋಗ್ಬಿಟ್ರೆ ಅನ್ನುವಂತಹ ವಾದವನ್ನ ಕಾರ್ಯಕರ್ತರು ಮಾಡ್ತಿದ್ದಾರೆ. 2019 ಮಂಡ್ಯ ಕಾರ್ಯಕರ್ತರು ಎಚ್ ಡಿ ಕುಮಾರಸ್ವಾಮಿಯವನ್ನ ಉಳಿಸ್ಕೊಂಡಿಲ್ಲ, ಈಗ ಉಳಿಸ್ಕೊಳ್ತಾರಾ? ಬೇಡ ಅಂಥೇಳಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದ ಕಾರ್ಯಕರ್ತರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಕನ್ಫ್ಯೂಷನ್ ನಲ್ಲಿರುವಂತಹದ್ದು ಎಚ್ ಡಿ ಕುಮಾರಸ್ವಾಮಿ ಅವರು. ಈಗ ನಾವು ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರನ್ನ ಯಾವುದೇ ಕಾರಣಕ್ಕೂ ಕಳಿಸೋದಿಲ್ಲ ಅಂಥೇಳಿ ಪಟ್ಟನ್ನ ಹಿಡಿದಿದ್ದಾರೆ, ಹಠವನ್ನ ಹಿಡಿದಿದ್ದಾರೆ. ಈ ಹಠ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಸ್ಬಿಟ್ಟಿದೆ. ಈಗ ನಾವು ಚನ್ನಪಟ್ಟಣದಿಂದ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕಳಿಸಲ್ಲ ಅಂತ ಹೇಳಿ ಕಾರ್ಯಕರ್ತರು ಚನ್ನಪಟ್ಟಣದಲ್ಲಿ, ಎಚ್ ಡಿ ಕುಮಾರಸ್ವಾಮಿ ಅವರು ಬರಬೇಕು ಅಂತ ಹೇಳಿ ಮಂಡ್ಯದಲ್ಲಿ. ಈಗೇನು ಮಾಡಬೇಕು? ಒಂದು ರೀತಿಯ ರಾಜಕೀಯ ತ್ರಿಶಂಕು ಸ್ಥಿತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಲ್ಕೊಂಡಿದ್ದಾರೆ. ಸಹಜವಾಗಿಯೇ ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಕಾರ್ಯಕರ್ತರನ್ನ ಮನವೊಲಿಸಿ ಮೈಸೂರಿಗೆ ಮಂಡ್ಯಕ್ಕೆ ಹೋಗ್ತಾರಾ? ಅದೀಗಿರುವಂತಹ ಪ್ರಶ್ನೆ. ಹಾಗಾದ್ರೆ ಈ ಎರಡೂ ನಿರ್ಧಾರದ ಬಳಿಕ ಕುಮಾರಸ್ವಾಮಿ ಅವರು ಏನೆಲ್ಲ ವಾದ ಮಾಡ್ತಾ ಇದ್ದಾರೆ ಅದನ್ನು ನೋಡ್ತಾ ಹೋಗೋಣ. ಮಂಡ್ಯದಿಂದ ಸ್ಪರ್ಧೆಗೆ ಕಾರ್ಯಕರ್ತರು, ಮುಖಂಡರು ಒತ್ತಾಯವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ನೀವು ನಿಂತ್ರೆ ಇಲ್ಲಿ ಗೆಲುವು ಸುಲಭ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯದಿಂದ ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ ಕೂಡ ಒತ್ತಾಯ ಮಾಡ್ತಾ ಇದೆ. ನೀವೇ ನಿಲ್ಲಿ ಅಂತ ಹೇಳಿ ಬಿಜೆಪಿಯ ವರಿಷ್ಠರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ನಡೆ ಏನು? ಮಂಡ್ಯದಿಂದಲೇ ನಿಂತು ಬಿಡ್ತಾರಾ? ನಾನು ನಿಂತ್ರೆ ಮಂಡ್ಯದಲ್ಲಿ ಸುಲಭ ಗೆಲುವು ಅಂಥೇಳಿ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಒಲವು ಕೂಡ ಅದೇ ರೀತಿ ಇದೆ. ಹಳೆ ಮೈಸೂರು ಭಾಗದ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಮತ್ತೊಮ್ಮೆ ತಮ್ಮ ಪ್ರಾಬಲ್ಯವನ್ನ, ಹಿಡಿತವನ್ನ ಹೆಚ್ಚಿಸಿಕೊಳ್ಬಹುದು ಅನ್ನೋದು ಎಚ್ ಡಿ ಕುಮಾರಸ್ವಾಮಿ ಅವರ ನಡೆ ಇದ್ದಂತೆ ಕಾಣಿಸ್ತಾ ಇದೆ. 2019 ಮೋಸ ಆಗಿತ್ತು, ಅದರ ಜಿದ್ದನ್ನ ತೀರಿಸ್ಕೊಳ್ಬೇಕು. ಕಳೆದ ಬಾರಿಯ ಮಂಡ್ಯ ಸೋಲಿಗೆ ಸೇಡನ್ನ ತೀರಿಸ್ಕೊಳ್ಬೇಕು, ಅರ್ಥಾತ್ ಕಾಂಗ್ರೆಸ್ ನಾಯಕರ ವಿರುದ್ಧ ಹೋರಾಡಬೇಕು ಅನ್ನುವಂತಹ ಒಂದು ಜಿದ್ದು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ಕಾಣಿಸ್ತಾ ಇದೆ. ನಮ್ಮಿಂದ ಬೆಳೆದವರು ನಮ್ಮ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ, ಅವರಿಗೆ ಈ ಲೋಕಸಮರದಲ್ಲಿ ನಾನು ಪಾಠ ಕಲಿಸಬೇಕು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ.
ಮಂಡ್ಯದಲ್ಲಿ ಜೆಡಿಎಸ್ನ ಅಸ್ತಿತ್ವ ಉಳಿಬೇಕಾದ್ರೆ, ಮತ್ತೊಮ್ಮೆ ಮಂಡ್ಯವನ್ನ ಜೆಡಿಎಸ್ ಕಬ್ಜಾ ಮಾಡಬೇಕಾದ್ರೆ ನನ್ನ ಸ್ಪರ್ಧೆ ಅನಿವಾರ್ಯ ಅನ್ನುವಂತಹ ನಿಲುವಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅಳೆದು ತೂಗಿ ಸಾಧಕ ಮತ್ತು ಬಾಧಕವನ್ನು ಅವಲೋಕಿಸಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಒಂದು ಮಹತ್ವದ ನಿರ್ಣಯವನ್ನ ಮಂಡ್ಯ ಅಭ್ಯರ್ಥಿಯ ವಿಚಾರಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು, ಇಬ್ಬರಲ್ಲೊಬ್ರು ಮಂಡ್ಯ ಅಭ್ಯರ್ಥಿ ಆಗೋದು ಶತಸಿದ್ಧವಾಗಿದೆ. ಈ ಮೂಲಕ ಮಂಡ್ಯ ರಣಕಣ ಮತ್ತಷ್ಟು ಜೋರಾಗುವ ಎಲ್ಲ ಮುನ್ಸೂಚನೆಗಳು, ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಗೋಚರವಾಗ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆ ಅವರು ಸುಮಾರು 2 ತಿಂಗಳಲ್ಲೇ ಅವರೆಲ್ಲರೂ ಒಟ್ಟಾಗಿ ಕುಮಾರಣ್ಣನೇ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅವ್ರ ಒತ್ತಾಯ ಇದೆ. ಮಂಡ್ಯ ಜಿಲ್ಲೆಯವ್ರದ್ದು, ಮಂಡ್ಯ ಜಿಲ್ಲೆ ಜನತೆ, ಮುಖಂಡರುಗಳು, ಹಿರಿಯ ನಾಯಕರುಗಳು, ಎಲ್ಲ ಜನತೆಯ ಒತ್ತಾಯ. ನಾವು ಮಂಡ್ಯದಲ್ಲಿ ಸಭೆ ಮಾಡಿದ್ವಿ. ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಎಲ್ಲರೂ ಕೂಡ ಇದ್ದರು. ಆವತ್ತು ಕೂಡ ಬೇರೆಯವ್ರ ಹೆಸರು ಎತ್ತಕ್ಕೆ ಅವ್ರು ಬಿಡಲಿಲ್ಲ. ಒಂದೇ ಮಾತು ಅವ್ರದ್ದು, ನೀವು ನಿಲ್ಲೇಬೇಕು, ನೀವು ಆಗದೇ ಇದ್ದರೆ ನಿಖಿಲ್ ಅವ್ರು ನಿಲ್ಲಿಸ್ಬೇಕು. ಈ ಎರಡೂ ಒತ್ತಾಯಗಳನ್ನು ಆವತ್ತಿನ ಸಭೆಯಲ್ಲಿ ಅವ್ರು ಮಾಡಿದ್ದಾರೆ. ಇವತ್ತು ಅದಕ್ಕೋಸ್ಕರನೇ ಮಂಡ್ಯ, ನಮ್ಮ ಮೈಸೂರು ಲೋಕಸಭಾ ಕ್ಷೇತ್ರದ ಜನತಾದಳದ ನಾಯಕರುಗಳನ್ನು ಕೂಡ ಇವತ್ತು ಕರೆದಿದ್ದೀವಿ. ರಾಜ್ಯ ಕೋರ್ ಕಮಿಟಿನೂ ಕೂಡ ಇವತ್ತು ಕರೆದಿದ್ದೀವಿ. ಆ ಸಭೆಯಲ್ಲಿ ಎಲ್ಲವನ್ನು ಕೂಡ ಇವತ್ತು ಇತ್ಯರ್ಥ ಮಾಡ್ತೀವಿ. ಇವತ್ತು ಇತ್ಯರ್ಥ ಆಗುತ್ತೆ. ಕುಮಾರಣ್ಣವರು ಮನಬಿಚ್ಚಿ ಮಾತಾಡ್ತಾರೆ ಇವತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಅಭ್ಯರ್ಥಿಗಳ ವಿಚಾರಕ್ಕೆ ಇವತ್ತಿನ ಜೆಡಿಎಸ್ನ ಕೋರ್ ಕಮಿಟಿ ಮೀಟಿಂಗ್ ಕುತೂಹಲ ಕಾರಣವಾಗಿದೆ. ಇವತ್ತಾದ್ರೂ ಮಂಡ್ಯ ಸೇರಿದಂತೆ 3 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಮಾಡ್ತಾರಾ? ಪ್ರೇಮ್, ಹೌದು. ಆ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಂಥ ನಿಟ್ಟಿನಲ್ಲಿ ಕೋರ್ ಕಮಿಟಿ ಸಭೆ ನಡೆಯುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಕೋರ್ ಕಮಿಟಿ ಸಭೆ ಪ್ರಾರಂಭ ಆಗುತ್ತೆ. ಪ್ರಮುಖವಾಗಿ ಇರುವಂಥದ್ದು ಮಂಡ್ಯ ಕ್ಷೇತ್ರದಿಂದ ಯಾರು ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದು. ಈಗಾಗಲೇ ಚನ್ನಪಟ್ಟಣದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಮಂಡ್ಯಕ್ಕೆ ಹೋಗಬಾರ್ದು ಕುಮಾರಸ್ವಾಮಿ ಅನ್ನುವಂತಹ ಒತ್ತಾಯವನ್ನು ಹಾಕ್ತಿದ್ದಾರೆ. ಮಂಡ್ಯ ಕಾರ್ಯಕರ್ತರು ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಿದ್ದಾರೆ. ಹೀಗಾಗಿ ಕಾರ್ಯಕರ್ತರ ನಡುವಿನ ಭಿನ್ನಾಭಿಪ್ರಾಯದಿಂದ ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಕುಮಾರಸ್ವಾಮಿ ಅವರಿಂದ ಆಗಿಲ್ಲ. ಹಾಗಾಗಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಿ ಯಾರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತಾರೆ. ಈಗಾಗಲೇ ಜೆಡಿಎಸ್ ಮೂಲಗಳು ಹೇಳುವ ಪ್ರಕಾರ ಕುಮಾರಸ್ವಾಮಿ ಅವರೇ ಬಹುತೇಕ ಮಂಡ್ಯದಿಂದ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಹಾಗಾಗಿ ಬಹುತೇಕ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಪಕ್ಕ. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಆ ವಿಚಾರ ಚರ್ಚೆಯಾಗಿ ಅಂತಿಮವಾಗಿ ಘೋಷಣೆ ಮಾಡ್ತಾರೆ. ಮಂಡ್ಯದ ಜೊತೆಗೆ ಹಾಸನ ಮತ್ತೆ ಕೋಲಾರದ ಅಭ್ಯರ್ಥಿಗಳನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಎಚ್.ಡಿ. ಕುಮಾರಸ್ವಾಮಿ ಅವರ ನಡೆ ಮತ್ತು ನಿರ್ಧಾರ ಎಲ್ಲರ ಕುತೂಹಲ ಕಾರಣವಾಗಿದೆ. ಮಂಡ್ಯವನ್ನು ಪಡಿಬೇಕು ಅಂದರೆ ರಾಮನಗರವನ್ನು ಕೈ ಬಿಡಬೇಕು. ರಾಮನಗರವನ್ನು ಬಿಟ್ಟು ಮಂಡ್ಯದತ್ತ ಎಚ್.ಡಿ. ಕುಮಾರಸ್ವಾಮಿ ಅವರು ಫೋಕಸ್ ಮಾಡ್ತಾರಾ? ಅದೀಗಿರುವಂತಹ ಪ್ರಶ್ನೆ. ಅದಾದಮೇಲೆ 2028ಕ್ಕೆ ಮತ್ತೆ ಚುನಾವಣೆ ಬರುತ್ತೆ. ಆಗ ಮತ್ತೆ ಮರಳಿ ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಾರಾ? ಸಹಜವಾಗಿಯೇ ಒಂದಿಷ್ಟು ಪ್ರಶ್ನೆಗಳು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ನಡೆಯ ವಿಚಾರಕ್ಕೆ ಉದ್ಭವ ಆಗ್ತಾ ಇದೆ. ಇವೆಲ್ಲವನ್ನೂ ಕೂಡ ಅವಲೋಕಿಸಿನೇ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಬಹುತೇಕ ಎಚ್.ಡಿ. ಕುಮಾರಸ್ವಾಮಿ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಈ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಸಂಜೆ ಅಷ್ಟರೊಳಗೆ ಒಂದು ಅಧಿಕೃತ ಘೋಷಣೆಯನ್ನು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡುವಂತಹ ಸಾಧ್ಯತೆ ಇರುವಂತಹದ್ದು. ಹಾಗಾಗಿಯೇ ಈ ಕೋರ್ ಕಮಿಟಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ಅಂಥೇಳಿ ಹೇಳಲಾಗ್ತಾ ಇದೆ. ಸಹಜವಾಗಿಯೇ ಹಾಸನ ಮತ್ತು ಕೋಲಾರಕ್ಕಿಂತ ಮಂಡ್ಯ ಕುತೂಹಲವನ್ನು ಕೆರಳಿಸ್ತಾ ಇರುವಂತಹದ್ದು.